ಬ್ಯಾಕ್ ಟು ಅನು ಸಂತೋಷ್ ಯೂಟ್ಯೂಬ್ ಚಾನಲ್. ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತಂದು ಹೇಳಿ ಈ ಥರ ಬೈಕಲ್ಲಿ ಹೋಗ್ತಾರೆ ವೀಡಿಯೋ ಮಾಡೋದಕ್ಕೆ ಬ್ಲಾಗ್ ಒಳಗೆ ಏನು ಸ್ಪೆಷಲ್ ಐತಿ ಅಂತಂದು ಹೇಳಿ ತೋರಿಸ್ತೀನಿ ಬರ್ರಿ. ಹೊರಗೆ ಬಂದ್ರೆ ಸಾಕ್ರಿ. ಫಸ್ಟ್ ನೋಡೋದು ನಾನು ಟ್ರಾಫಿಕ್ ಜಾಮ್ನ ನೋಡ್ರಿ ಇಲ್ಲೇ ಟ್ರಾಫಿಕ್ ಜಾಮ್ ಆಗೈತೆ. ಇನ್ನೇನು ಆಷಾಢ ಮುಗಿತಾ ಬಂತು, ಇನ್ನು ಶ್ರಾವಣ ಸ್ಟಾರ್ಟ್ ಆಗುತ್ತೆ ರೀ. ಸೊ ಹಿಂಗಾಗಿ ಒಂದು ಸಾರಿ ಬೇಕಾಗಿತ್ತು ನನಗೆ, ಪರ್ಚೇಸ್ ಮಾಡೋಕ್ಕಂತ ಬಂದೀನಿ. ಬೈರಿ ತೋರಿಸ್ತೀನಿ ಹೆಂಗೈತಿ ಅಂತಂದು ಹೇಳಿ. ಇದು ಬಂದಿರೋದು ಒಂಥರ ಮಾಲ್ ಟೈಪ್ ಐತ್ರಿ. ನಮ್ದು ಹುಬ್ಳಿ ಒಳಗೆ ಐತಲ್ಲ ಸೌತ್ ಇಂಡಿಯನ್ ಮಾಲ್, ಆ ಥರ ಐತಿ. ಎಷ್ಟು ರಶ್ ಐತಿ, ಸೇಲ್ ಮತ್ತು ವರಮಹಾಲಕ್ಷ್ಮಿ ಪೂಜೆ. ಸೊ ಹಿಂಗಾಗಿ ಫುಲ್ ರಶ್. ಬಟ್ ನಾವು ಇವಾಗ ಫಸ್ಟ್ ಫ್ಲೋರಿಗೆ ಹೊಂಟೀವಿ. ಫಸ್ಟ್ ಫ್ಲೋರಿಗೆ ಇದಕ್ಕೆ ಹೊಂಟೀವಿ ಅಂತಂದಿರಿ. ನಮ್ದು ಬೇಕಾಗಿರೋ ವೆಸ್ಟರ್ನ್ ಸ್ಯಾರೀಸ್ ಎಲ್ಲ ಫಸ್ಟ್ ಫ್ಲೋರ್ನಾಗಿದ್ದು. ಸೊ ಹಿಂಗಾಗಿ ಫಸ್ಟ್ ಫ್ಲೋರಿಗೆ ಬಂದ್ವಿ ನೋಡ್ರಿ. ಹೋಗಿ ನೋಡಿರೋದೇ ಒಂದೆರಡು ಸಾರಿ ರೀ. ಅದರೊಳಗೆ ಇದು ಎರಡನೇ ಸಾರಿ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ಸೊ ಹಿಂಗಾಗಿ ಇದನ್ನು ಪರ್ಚೇಸ್ ಮಾಡಿಬಿಟ್ಟೆ ನಾನು. ಸೊ ಓನ್ಲಿ 15 ಮಿನಿಟ್ಸ್ ಒಳಗೆ ನನ್ನ ಶಾಪಿಂಗ್ನ ಮುಗಿಸಿದೆ. ಈ ಶಾಪಿಂಗ್ ಮುಗೀತ್ರಿ. ಬಟ್ ಈ ವಿಡಿಯೋ ಒಳಗೆ ಏನು ಹೇಳಕ್ಕೆ ನಂಗೆ ನಗು ಬರಾಗತ್ತೈತಿ ಅಂತಂದ್ರೆ, ನಾನು ಮನೆ ಬಿಟ್ಟು ಹೊರಗೆ ಬಂದೇನಿ ರೀ. ಬಟ್ ಒಂದು ಬೈಕ್ ಹತ್ತಿದ್ಮೇಲೆ ನೋಡೇನಿ ನಾನು ಸ್ಲಿಪ್ಪರ್ಸ್ ಅಂತ ಹಾಕೊಂಬಂದೀನಿ ಅಂತಂದು ಹೇಳಿ. ಡೈಲಿ ವೇರ್ ಸ್ಲಿಪ್ಪರ್ ಅಂದ್ರೆ ಮನೆ ಹತ್ರ ಹಾಕೊಂಡು ಹೋಗೋ ಸ್ಲಿಪ್ಪರ್ ಹಾಕೊಂಬಂದೀನಿ. ಯಪ್ಪ ಒಂಥರ ಅನ್ಸಾಕತ್ತೈತಿ ರೀ ನನಗರ. ಇಲ್ಲಿ ಇನ್ಸೆಕ್ಯೂರ್ ಥರ ಫೀಲ್ ಆಗಾಕತ್ತೈತಿ. ತೋರಿಸ್ತೀನಿ ತಡ್ರಿ. ಮೊದಲು ಈ ಬೆಂಗಳೂರೊಳಗೆ ಕೆಲವೊಂದಿಷ್ಟು ಮಂದಿ ನಮ್ಮನ್ನ ಜಸ್ಟ್ ಬಟ್ಟೆ ಮೇಲೆ ಜಡ್ಜ್ ಮಾಡ್ತಿರ್ತಾರೆ. ಬಟ್ ನಾವು ಹೆಂಗೆ ಹೊಂಟಿಗೆ ನೋಡ್ರಿ ನಮ್ದು ಎಕ್ಸ್ಟರ್ನಲ್ ಅಟೈರ್ ಮೇಲೆ. ಸೊ ಹಂಗಾಗಿ ನನಗೆ ನೆನಪಿಲ್ರಿ ಅಷ್ಟಂತ ಪರಿ ಏನು ಬ್ಯುಸಿ ಅದೀನಿ ನನಗೂ ಗೊತ್ತಿಲ್ಲ. ಆದರೆ ನಾನು ಹಾಕ್ಕೊಂಡು ಮುಂದೆ ಬಂದಮೇಲೆ ಬೈಕ್ ಹತ್ಕೊಂತೀನಿ. ಅವಾಗ ಫ್ಲ್ಯಾಶ್ ಹತ್ತೆ, ಅಯ್ಯೋ ನಾ ಬಾತ್ರೂಮ್ ಸ್ಲಿಪ್ಪರ್ಸ್ ಹಾಕೊಂಬಂದೀನಿ ಅಂತಂದು ಹೇಳಿ. ನೋಡ್ರಿ ಮನುಷ್ಯನ ಮರೆವು ಹೆಂಗೆ ಆಗಾಕತ್ತೈತಿ ಅಂತಂದ್ರೆ ಅಪ್ಪ ಲಿಟ್ರಲಿ ಬಿಲೀವ್ ಮಾಡೋಕ್ಕಾಗತ್ತಿಲ್ಲ ನನಗೆ ರೀ. ನಮ್ಮ ಮನೆಯವ್ರ ಏನೋ ಎರಡು ಹಿತನುಡಿಗಳನ್ನು ಹೇಳ್ತಾರಂತ ಹೇಳಕ್ಕೆ ಬಯಸಾಡ್ತಾರ ಅವ್ರೆ. ಓಕೆ ಹೇಳ್ತಿ ಏನದು? ಏನಿಲ್ಲ, ಒಂದು ಹಾಫ್ ಆನ್ ಅವರ್ ಒಳಗೆ ಶಾಪಿಂಗ್ ಆಗ್ತದೆ. ಫಸ್ಟ್ ಟೈಮ್ ಹಾಫ್ ಆನ್ ಅವರ್ ಒಳಗೆಲ್ಲ 15 ಮಿನಿಟ್ಸ್ ಒಳಗೆ ತೊಗೊಂಡ್ರಿ. ಯಾಕಂತಂದ್ರೆ ನಂಗೆ ಇಷ್ಟ ಆಯ್ತು. ಸೊ ಅದು ನಂಗೆ ಫಸ್ಟ್ ಈಸ್ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಇಷ್ಟ ಆದ ತಕ್ಷಣ ತೊಗೊಂಡೆ. ಅದಕ್ಕೆ ಅವರು ಒಂದು ಸ್ವಲ್ಪ ಲೈಕ್ ಸರ್ಪ್ರೈಸ್ ಆಗಾಕತ್ತಾರ ರೀ ಅವ್ರು. ಏನು ಇಷ್ಟು ಜಲ್ದಿ ತೊಗೊಂಡ್ಬಿಡ್ಲಿಕ್ಕಿ, ನಾನು ಎಷ್ಟೋ ಲೇಟಾಗಿ ತಂದ್ಕೊಂಡ್ಬಿಟ್ಟಿದ್ದೆ, ಇಷ್ಟು ಜಲ್ದಿ ತೊಗೊಂಡ್ಲು ಅಂತಂದು ಹೇಳಿ ಅವ್ರು ಫುಲ್ಲು ಸರ್ಪ್ರೈಸ್ ಫೀಲ್ ಮಾಡಾತ. ಚಲೋ ಚಾ ಕುಡ್ಕೊಂಡು ಎಲ್ಲರೂ ನೋಡ್ರಿ ನಮ್ಮ ಮನೆಯವ್ರಿಗೆ ನೀವು ಎಷ್ಟು ಚಹಾ ಕುಡಿತಾರಂದ್ರೆ, ಆ್ಯಕ್ಚುಲಿ ಲಿಟ್ರಲಿ ಐ ಆಮ್ ಅ ಟೀ ಲವರ್. ಬಟ್ ನಮ್ಮ ಮನೆಯವ್ರು ಕಂಪೇರ್ ಮಾಡಿದ್ರೆ ನನಗೆ ಏನೂ ಅಲ್ಲ. ಯಾಕಂತಂದ್ರೆ ನಾನು ಕುಡಿತೇನೆ ರೀ, ಇಲ್ಲಂತಲ್ಲ. ಒಂದು 5 ಸತಿ ಬೆಳಿಗ್ಗೆ 1-2 ಸತಿ ಮತ್ತು ಸಂಜೆನಾಗ 1-2 ಸತಿ ಕುಡಿತಿದ್ದೆ ನಾನು ಯೂಶ್ವಲಿ. ಬಟ್ ಇವ್ರಿಗೆ ಹಂಗಲ್ರಿಪ್ಪ. ಇವರು ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ನನಗೆ ಒಂದು ಕಡೆ ಖುಷಿ ಅನ್ಸುತ್ತೆ, ಇನ್ನೊಂದು ಕಡೆ ಬೇಜಾರು ಅನ್ಸುತ್ತೆ. ಯಾಕೆ ಹೇಳ್ರಿ? ಖುಷಿ ಎದಕ್ಕಂತಂದ್ರೆ ನನಗೂ ಸ್ವಲ್ಪ ಟೈಮ್ ಕೊಡ್ತಾರ ಅಂತಂದು ಹೇಳಿ. ಬೇಜಾರು ಎದಕ್ಕೆ ಅಂತಂದ್ರೆ ಹಾಫ್ ಆನ್ ಅವರಿಗೊಮ್ಮೆ ಟೀ ಕುಡಿತಾರೆ. ಮತ್ತು ಅದು ಏನು ಭಾಳ ಕುಡಿಯಲ್ರಿ ಅವ್ರು, ಜಸ್ಟ್ ಒಂದು 4-5 ಸಿಪ್ ಅಷ್ಟು ಕುಡಿತಾರ. ಬಟ್ ಅದನ್ನು ಮಾಡ್ಬೇಕಲ್ರಿ, ವಾಪಸ್ ಮಾಡಬೇಕು ಅದನ್ನು. ಮತ್ತು ಕಾಸಿದ್ರಾಗ ಕಾಸಬಾರ್ದು ರೀ ವಾಪಸ್. ಸೊ ಲಿಟ್ರಲಿ ಅದು ನನಗರ ಹೆಂಗೆ ಆಗುತ್ತೆ ಅಂತಂದ್ರೆ ನಾನು ಅಂದೇ ಬಿಟ್ಟೀನಿ. ನೀವು ಮನೆಯಾಗಿದ್ರೆ 50% ಖುಷಿ ಆಕೈತಿ, ಇನ್ನು 50% ಬೇಜಾರಾಕೈತಿ ಅಂತಂದು ಹೇಳಿ. ಸೊ ನಾ ಅವ್ರಿಗೆ ಏನತ್ತೀನಿ, ಇದನ್ನು ಚೇಂಜ್ ಮಾಡ್ಕೊರಿ ಅನ್ನತ್ತೀನಿ. ನೀವೇನು ಸಜೆಸ್ಟ್ ಮಾಡ್ತೀರಿ ಕಮೆಂಟ್ ಮಾಡಿ ತಿಳಿಸ್ರಿ. ನಿಮ್ದೇನು ರೀ ಇದಕ್ಕೆ ಒಪಿನಿಯನ್ನ? ಏನು ಚೇಂಜ್ ಆಗಲ್ಲ, ಏನು ಚೇಂಜ್ ಆಗಲ್ಲ, ಆಗ್ಬೇಕು. ಬಸ್ ಮನೆ ಕಡೆ ಹೊಂಟ್ವಿ ನೋಡ್ರಿ. ಕೊಡತ್ರ ಚಾ ನೀವು ಮಾತ್ರ ಬಿಡಬೇಡ್ರಿ ಚಾನ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.